Hello students, Namaskara Karnataka. So today we are going to give you 31 important questions that is going to help you score 55 plus. I would say even 60 actually. 55 is the minimum range. You can also score 60 plus. So ಈ ವಿಡಿಯೋದಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ಬೇಗ ನೋಡ್ಕೊಂಡು ಹೋಗೋಣ. ಆ ಕ್ವೆಶನ್ಸ್ ಬಂದ್ಬಿಟ್ಟು 2 ಮಾರ್ಕ್ಸ್ ಅಲ್ಲೂ ಬರ್ಬೋದು, 3 ಮಾರ್ಕ್ಸ್ ಅಲ್ಲೂ ಬರ್ಬೋದು, 5 ಮಾರ್ಕ್ಸ್ ಅಲ್ಲೂ ಬರ್ಬೋದು. ಸೊ ಈ ತರ ಮ್ಯಾಮ್ 2 ಮಾರ್ಕ್ಸ್ ಅಲ್ಲೇ ಬರುತ್ತಾ ಅಂತ ಆ ತರ ಕನ್ಫರ್ಮ್ ಮಾಡೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಡೆಫಿನೆಟ್ಲಿ ರೈಟ್ ಆಲ್ ದ ಕ್ವೆಶನ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಫಸ್ಟ್ I'll be doing, after that Basavaraj Sir ಬಂದು ಮಾಡ್ತಾರೆ. ಓಕೆ, ಸೊ ಫಸ್ಟ್ ನೋಡೋಣ ನಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ಟಾಪಿಕ್ ಇಂದ ಯಾವ ತರ ಕ್ವೆಶನ್ಸ್ ಬರ್ತಾ ಇದೆ ರಿಪೀಟೆಡ್ಲಿ. ಸೊ ರಿಪೀಟೆಡ್ಲಿ ಕ್ವೆಶನ್ಸ್ ಬಂದ್ಬಿಟ್ಟು ಆರ್ಟ್ ಟೆಕ್ನಾಲಜಿ ಇಂದ ಬರ್ತಾ ಇದೆ, ART ಟೆಕ್ನಾಲಜಿ. ಅದರಲ್ಲಿ ಸ್ಪೆಸಿಫಿಕಲಿ ಅವ್ರು ಏನ್ ಕೇಳ್ತಾ ಇದ್ದಾರೆ, IVF ಬಗ್ಗೆ ಕೇಳ್ತಾ ಇದ್ದಾರೆ, ಜಿಫ್ಟ್ ಬಗ್ಗೆ ಮತ್ತೆ ಗಿಫ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ದ ಕ್ವೆಶನ್ ವಿಲ್ ಗೋ ಲೈಕ್, ಹೌ ಡು ದ ಫಾಲೋಯಿಂಗ್ ಅಸಿಸ್ಟ್ ಕಪಲ್ಸ್ ಟು ಹ್ಯಾವ್ ಚಿಲ್ಡ್ರನ್. ಸೊ ನಾವು ಅದರದ್ದು ಎನಿ 3 ಮೆಥಡ್ಸ್ ಬರಿಬೋದು. ಓಕೆ, ನಾಟ್ ಫಿಕ್ಸ್ಡ್ ದಟ್ ಯು ಶುಡ್ ರೈಟ್ ಜಿಫ್ಟ್, ಗಿಫ್ಟ್ ಅಂಡ್ IVF. ಯು ಕ್ಯಾನ್ ರೈಟ್ ಎನಿ 3 ಮೆಥಡ್ಸ್ that is going to work for couples who are not able to conceive. Okay, ಅದಾದಮೇಲೆ ಎಕ್ಸ್ಪ್ಲೇನ್ 2 ಬ್ಯಾರಿಯರ್ ಮೆಥಡ್ಸ್ ಆ್ಯಂಡ್ 2 ಸರ್ಜಿಕಲ್ ಮೆಥಡ್ಸ್. ಸೊ ಬ್ಯಾರಿಯರ್ ಮೆಥಡ್ಸ್ ಅಲ್ಲಿ ನಮಗೆ ಕಾಂಡಮ್ ಬಗ್ಗೆ ಬರೀಬೋದು, ಪಿಲ್ಸ್ ಬಗ್ಗೆ ಬರೀಬೋದು. ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಬಟ್ ಮೇನ್ಲಿ ಬ್ಯಾರಿಯರ್ ಮೆಥಡ್ ಅಲ್ಲಿ ಕಾಂಡಮ್ಸ್. Okay, then spermicidal creams, jellies for efficiency, diaphragm, walls, caps, ಅದೆಲ್ಲ ಬರಿಬೇಕು. ಓಕೆ, ಬ್ಯಾರಿಯರ್ ಮೆಥಡ್ ಅಲ್ಲಿ. ಅದಾದ್ಮೇಲೆ ಸ್ಟೂಡೆಂಟ್ಸ್ 2 ಸರ್ಜಿಕಲ್ ಮೆಥಡ್ ಕೇಳಿದ್ದಾರೆ, ವೆಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ. ಅದು 2 ಸರ್ಜಿಕಲ್ ಮೆಥಡ್ಸ್. ಸರ್ಜಿಕಲ್ ಮೆಥಡ್ಸ್ ಬಗ್ಗೆ ಇಲ್ಲಿ ಅವ್ರಿಗೆ ಇನ್ನೊಂದು ವರ್ಡ್ ಯೂಸ್ ಮಾಡ್ಬೋದು, ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ, ಸ್ಟೆರಿಲೈಸೇಷನ್ ಮೆಥಡ್ಸ್ ಮತ್ತೆ ಸರ್ಜಿಕಲ್ ಮೆಥಡ್ಸ್ ಬಂದ್ಬಿಟ್ಟು ಸೇಮ್ ಟರ್ಮ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 5 ಮಾರ್ಕ್ಸ್ ಕ್ವೆಶನ್ ತುಂಬಾ ರೇರ್ ಈ ಚಾಪ್ಟರ್ ಇಂದ, ಬಟ್ ಲೆಟ್ಸ್ ಸೇ ಇದೇ ಕ್ವೆಶನ್ 3 ಮಾರ್ಕ್ಸ್ ಅಲ್ಲಿ ನೋಡಿದೀನಿ, 2 ಮಾರ್ಕ್ಸ್ ಅಲ್ಲೂ ನೋಡಿದೀನಿ. ವಾಟ್ ಇಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, MTP, ವಾಟ್ ಇಸ್ ದ ಯೂಸ್ ಆಫ್ MTP, ವೆನ್ ಕ್ಯಾನ್ ಪೀಪಲ್ ಗೋ ಫಾರ್ MTP, ವಿಚ್ ಆರ್ ದ ವೀಕ್ಸ್ ದಟ್ ಇಸ್ ಸೇಫ್ ಫಾರ್ ಡೂಯಿಂಗ್ MTP. ಈ ತರ ತುಂಬಾ ಕ್ವೆಶನ್ಸ್ ಬರ್ಬೋದು. ಸೊ MTP ನಿಮಗೆ ಆಲ್ರೆಡಿ ಗೊತ್ತು. ಸೇಫ್ ಪೀರಿಯಡ್ ಬಂದ್ಬಿಟ್ಟು ಫಸ್ಟ್ ಟ್ರೈಮೆಸ್ಟರ್ ಆರ್ 12 ವೀಕ್ಸ್ ಆಫ್ ಇಂಟು ದ ಪ್ರೆಗ್ನೆನ್ಸಿ. ಇಲ್ಲ ಅಂದ್ರೆ ಸೆಕೆಂಡ್ ಟ್ರೈಮೆಸ್ಟರ್ ಅಲ್ಲಿ ತುಂಬಾ ರಿಸ್ಕ್ ತುಂಬಾ ಜಾಸ್ತಿ ಆಗುತ್ತೆ. ಸೊ MTP ಬಗ್ಗೆ ಬರೀಬಹುದು. And you can tell that MTP can be used by couples who do not want the pregnancy. Second thing, during rape cases. Third thing, if the health of the fetus is, any syndromes are there, any genetic disorders are there, because of that MTP can be done. Fourth one, let's say mother's health is affected because of the conceiving. That time also we can do MTP. Okay. ನೆಕ್ಸ್ಟ್ ಒಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಬರ್ಬೋದು, ಬಟ್ ಆದ್ರೆ ನೋಡಿರುವ ಟ್ರೆಂಡ್ ಅಲ್ಲಿ ಒಂದು 2014 to 2025 ಟ್ರೆಂಡ್ ಅಲ್ಲಿ ನೋಡಿದ್ರೆ TRNA ಇಸ್ ಅನ್ ಅಡಾಪ್ಟರ್ ಮಾಲಿಕ್ಯೂಲ್, ಕಮೆಂಟ್ ಆನ್ ಇಟ್. ಅಂದ್ರೆ TRNA ಬಗ್ಗೆ ಬರಿಬೇಕು, ಎಲ್ಲ ಲೂಪ್ ಬಗ್ಗೆ ಬರಿಬೇಕು, ಸ್ಪೆಷಲಿ ಅವ್ರದ್ದು ಅಮಿನೋ ಆಸಿಡ್ ರಿಸೆಪ್ಟರ್ ಸೈಟು ಮತ್ತೆ ರೀಡಿಂಗ್ ಆಫ್ ದಿ mRNA, ಆ 2 ಲೂಪ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ಲಿ ಬರಿಬೇಕು. ದಟ್ ಇಸ್ ಆಂಟಿಕೋಡಾನ್ ಲೂಪ್ ಮತ್ತೆ ಅಮಿನೋ ಆಸಿಡ್ acceptor site. After that, mention the criteria for the molecule that can act as a genetic material. 4 criteria ನಿಮ್ಮ NCERT ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಕ್ರೈಟೀರಿಯಾ ಬಂದ್ಬಿಟ್ಟು ಕೆಮಿಕಲಿ ಅಂಡ್ ಸ್ಟ್ರಕ್ಚರಲಿ ಸ್ಟೇಬಲ್. ಸೆಕೆಂಡ್ ಕ್ರೈಟೀರಿಯಾ ಬಂದ್ಬಿಟ್ಟು ಮ್ಯೂಟೇಷನ್ ಫಾಸ್ಟರ್ ಆಗಿರುತ್ತಾ ಸ್ಲೋವರ್ ಆಗಿರುತ್ತಾ. ಥರ್ಡ್ ಬಂದ್ಬಿಟ್ಟು ದೇ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಫ್ ಇನ್ ಮೆಂಡೇಲಿಯನ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಇಫ್ ಲೆಟ್ಸ್ ಸೇ DNA and RNA ಇಸ್ ದೇ ಕೆಮಿಕಲಿ ಸ್ಟ್ರಕ್ಚರಲಿ. ಅದಾದಮೇಲೆ ಥೈಮಿನ್ ಅಂಡ್ ಯುರಾಸಿಲ್ ರಿಪ್ಲೇಸ್ಮೆಂಟ್ ಬಗ್ಗೆನೂ ಕ್ವೆಶನ್ ಕೇಳಿದ್ದಾರೆ. ಸೊ ಯು ಕ್ಯಾನ್ ರೈಟ್ ಆಲ್ ದಿಸ್ ಓನ್ಲಿ, ಲೈಕ್ ವಿಚ್ ಆರ್ ದ ಕ್ರೈಟೀರಿಯಾಸ್ to become a genetic material, or what are the properties that they should exhibit as a genetic material. And last banbitu, can they replicate themselves? Okay, can they replicate themselves? So ee tara on 4 to 5 points ಇದೆ, that 5 points you have to write. Next one, if a double stranded DNA has 20% cytosine, calculate the percentage of adenine. So Chargaff rule, use Chargaff rule. Chargaff rule ಯೂಸ್ ಮಾಡಿಬಿಟ್ಟು ಈ 20% ಸೈಟೋಸಿನ್ ಇದ್ರೆ ಅಡಿನೈನ್ ಎಷ್ಟಿರ್ಬೋದು ಅಂತ. 20% ಸೈಟೋಸಿನ್ ಇದ್ರೆ ಆಟ್ ಗೋಪಿಕಾ ಮ್ಯಾಮ್ಸ್ ಕ್ಲಾಸ್ ಅಲ್ವಾ. ಸೊ ಆಟ್ ಗೋಪಿಕಾ ಮ್ಯಾಮ್ಸ್ ಕ್ಲಾಸ್ ಇಲ್ಲಿ 20 ಇದ್ರೆ ಇಲ್ಲೂ 20 ಇರುತ್ತೆ. ಇದು 40 ಆದ್ರೆ ಇದು 2ಗೆ 60 ಇರುತ್ತೆ. ಸೊ 60 ಡಿವೈಡೆಡ್ ಬೈ 2 ಎಷ್ಟು, 30. ಸೊ ಅಡಿನೈನ್ ಬಂದ್ಬಿಟ್ಟು 30%. ಓಕೆ, ಇದು ನಾನು ಸಾಲ್ವ್ ಮಾಡಿಸಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ. ಓಕೆ, ಅದಾದಮೇಲೆ ಸ್ಟೂಡೆಂಟ್ಸ್ 3 ಮಾರ್ಕ್ಸ್ ಅಲ್ಲಿ ಮೆನ್ಷನ್ ಎನಿ 3 ಅಪ್ಲಿಕೇಶನ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. DNA ಫಿಂಗರ್ ಪ್ರಿಂಟಿಂಗ್ ಯಾವುದೆಲ್ಲ ಮೆಡಿಕಲ್ ಇದಕ್ಕೆ ಯೂಸ್ ಮಾಡ್ಬೋದಂತ, ಮೇನ್ಲಿ ಫಾರೆನ್ಸಿಕ್ ಅಲ್ಲೇ. ಡಿಸ್ಕ್ರೈಬ್ ಲ್ಯಾಕೋಪ್ರಾನ್ ಕಾನ್ಸೆಪ್ಟ್ ವಿತ್ ಲೇಬಲ್ ಸ್ಕೆಚಸ್. ಸೊ ಡಯಾಗ್ರಾಮ್, ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಲ್ಲಿ ಲ್ಯಾಕೋಪ್ರಾನ್ ಡಯಾಗ್ರಾಮ್ ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಸೊ ಲ್ಯಾಕೋಪ್ರಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ವಿತ್ ದಟ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ಲೇನ್ ದ ಡಯಾಗ್ರಾಮ್ ಆಫ್ ಇಟ್. ಓಕೆ, now explain regulation of lac-opron. So students, lac-opron question ಬಂದ್ಬಿಟ್ಟು 3 ಮಾರ್ಕ್ಸ್ ಇಲ್ಲಾಂದ್ರೆ 5 ಮಾರ್ಕ್ಸ್. ಇದು ಯಾವ್ದಾದ್ರು ಒಂದು ಕ್ಯಾಟಗರಿಯಲ್ಲಿ ಪ್ರಾಮಿಸಿಂಗ್ಲಿ ಬರುತ್ತೆ ಲ್ಯಾಕೋಪ್ರಾನ್ ಕಾನ್ಸೆಪ್ಟ್. ಸೊ ಇಲ್ಲಿ ನೋಡಿ ಥರ್ಡ್ ಕ್ವೆಶನ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ.
Explain regulation of lac operon in absence and presence of lactose. ಅಂದ್ರೆ ಸೇಮ್ ಕ್ವಶನ್ ಇನ್ನೊಂದು ಟೈಪ್ ಅಲ್ಲಿ ಫ್ರೇಮ್ ಮಾಡಿದ್ದಾರೆ ಅಷ್ಟೇ. ಓಕೆ, ಆಬ್ಸೆನ್ಸ್ ಆಫ್ ಲ್ಯಾಕ್ ಆಪರಾನ್ ಅಂದ್ರೆ ಜೀನ್ ರೆಗ್ಯುಲೇಷನ್ ಆಫ್ ಆಗಿರುತ್ತೆ, ಜೀನ್ ವಿಲ್ ಬಿ ಸ್ವಿಚ್ಡ್ ಆಫ್. ಪ್ರೆಸೆನ್ಸ್ ಅಂದ್ರೆ ಜೀನ್ ವಿಲ್ ಬಿ ಸ್ವಿಚ್ಡ್ ಆನ್. Describe the process of translation in protein synthesis. So translation transcription question 3 marks allu 5 marks allu kelbodu. So we cannot tell that ma'am corrector 3 marks alli barutta helakagalla. So ad ಬಗ್ಗೆ you should at least know up to 5 marks, so you can write for 3 marks or 5 marks. Translation, that is from mRNA to protein formation. Next one, but 5 mark question, diagrammatically represent DNA replication. That is a semi conservative ilva, Messelson and Stahl experiment alla, but ee ತರ ಒಂದು diagram ಇದೆ ಅಲ್ವಾ, ಈ ಡಯಾಗ್ರಾಮ್ ನಿಮಗೆ ಗೊತ್ತಿರಬೇಕು. ಸೊ ರೆಪ್ಲಿಕೇಶನ್ ಬಂದ್ಬಿಟ್ಟು ಹೌ ಇಸ್ ರೆಪ್ಲಿಕೇಶನ್ ಸೆಮಿ ಕನ್ಸರ್ವೇಟಿವ್ ಅಂದ ಅದರ್ ಎಕ್ಸ್ಪ್ಲೇನ್ ಮಾಡ ಮೆಸೆಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಇಸ್ ದೇರ್. ಸೊ ಯು ಕ್ಯಾನ್ ಕೋಟ್ 2-3 ಲೈನ್ಸ್ ಆಫ್ ಮೆಸೆಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಅಂಡ್ ಟೆಲ್ ದಟ್ ವಾಟ್ ಡಿಡ್ ವಿ ನೋಟಿಸ್, ವಾಟ್ ಇಸ್ ಅ ಹೈಬ್ರಿಡ್, ಒನ್ ಪೇರೆಂಟಲ್ ಸ್ಟ್ರಾಂಡ್, ಒನ್ ಡಾಟರ್ ಸ್ಟ್ರಾಂಡ್, ಆ ತರ. Next one, represent schematic representation of transcription. So transcription alli you know that there is promoter region, structural gene region and terminator region. Processes ella banbitu initiation, termination, okay, initiation, elongation, termination. So ad ಬಗ್ಗೆ clean ಆಗಿ ಬರಿಬೇಕು. Okay, ad ಬಗ್ಗೆ clean ಆಗಿ ಬರಿಬೇಕು. Explain lac operon in E. coli. So I told you, no, lac operon can come as 5 marks or 3 marks. Idalli diagram you can draw and you can also give a detailed explanation on the regulatory genes, on the promoter region, operator region ಬಗ್ಗೆ ಎಲ್ಲ ಕ್ಲೀನ್ ಆಗಿ ಬರಿಬೋದು. 5 marks ಅಲ್ಲಿ ತುಂಬಾ ಬರೆಯೋಕ್ಕಾಗುತ್ತೆ ಲ್ಯಾಕ್ ಆಪರಾನ್ ಕಾನ್ಸೆಪ್ಟ್. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಎವಲ್ಯೂಷನ್, ವಾಟ್ ಆರ್ ಹೋಮೋಲಾಗಸ್ ಆರ್ಗನ್, ವಾಟ್ ಆರ್ ಅನಲಾಗಸ್ ಆರ್ಗನ್, ಖಂಡಿತ ಒಂದು ಕ್ವಶನ್ ಇಸ್ ಫ್ರಮ್ ದೇರ್. ಸೊ ಐ ಟೋಲ್ಡ್ ಯು, ರಿಮೆಂಬರ್ HDAC, HDTV ಇರೋ ರೂಮಲ್ಲಿ AC ಖಂಡಿತ ಇರುತ್ತೆ. ಸೊ H is homologous, D is divergent, A is analogous, C is convergent. ಓಕೆ, ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್. ನಿಮಗೆ ಇಲ್ಲಿ 4 limbs of man, bat, whale ಅದೆಲ್ಲ ಬರಿಬೋದು. What is adaptive radiation? Adaptive radiation ಅಲ್ಲಿ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಬಗ್ಗೆ ಗೊತ್ತಿರಬೇಕು, ಪ್ಲೆಸೆಂಟಲ್ ಮ್ಯಾಮಲ್ಸ್ ಬಗ್ಗೆ ಗೊತ್ತಿರಬೇಕು, ಡಾರ್ವಿನ್ಸ್ ಫಿಂಚಸ್ ಬಗ್ಗೆ ಗೊತ್ತಿರಬೇಕು. 3 ಎಕ್ಸಾಂಪಲ್ ಇರೋದು, ಆ 3 ಎಕ್ಸಾಂಪಲ್ ಗೊತ್ತಿರಬೇಕು. ಎಲ್ಲ ಎಕ್ಸಾಂಪಲ್ ಲೈಕ್ ವಾಂಬ್ಯಾಟ್, ಬಾಬ್ ಕ್ಯಾಟ್ ಅದೆಲ್ಲ that's not required. Just know Australian marsupials, placental mammals and Darwin's finches are coming under adaptive radiation. ಅದಾದಮೇಲೆ ಡಿಫೈನ್ ಜೆನೆಟಿಕ್ ಡ್ರಿಫ್ಟ್. ಈ ಡೆಫಿನೇಷನ್ ಆಲ್ರೆಡಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಆಲ್ರೆಡಿ ಆ PDF ಕೊಟ್ಟಿದ್ದೀನಿ. ಸೊ ಅದರಿಂದ ಜೆನೆಟಿಕ್ ಡ್ರಿಫ್ಟ್ ವರ್ಡ್ ಯು ಕ್ಯಾನ್ ಲರ್ನ್ ದ ಫಾರ್ಮುಲಾ. Now here if you see students, draw a label diagram of Miller's experiment. Now Miller's experiment is very important. Okay, and then 3 stages of human evolution. Okay, what are the 6 stages, or what are the 6 stages of human evolution? So illi nimige draw hen. Okay, this is the word that you have to remember, draw hen. Hardy-Weinberg principle and mention 2 factors of equilibrium. Hardy-Weinberg principle ತುಂಬಾ ಇಂಪಾರ್ಟೆಂಟ್. P square plus 2PQ plus Q square is equal to 1. ಈ ಫಾರ್ಮುಲಾ ಗೊತ್ತಿರಬೇಕು. What are the factors that will change Hardy-Weinberg equilibrium also you should know. Then differentiate homologous, analogous, super duper easy for all of you. ನೆಕ್ಸ್ಟ್ ಒನ್, ಈ 3 ಕ್ವಶನ್ ಒನ್ ಪ್ಯಾಟರ್ನ್ ಅಲ್ಲಿ ಡಿಫ್ರೆಂಟ್ ವೇ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗಿವ್ ಅ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್, ಎಕ್ಸ್ಪ್ಲೇನ್ ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್, ಡ್ರಾ ಅ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಸೊ ಸೇಮ್ ಕಾನ್ಸೆಪ್ಟ್ ನ 3 ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಕ್ವಶನ್ಸ್ ಅಷ್ಟೇ. ಓಕೆ, ಅಷ್ಟೇ 3 ಟೈಪ್ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ದಿಸ್ ಎಂಟೈರ್ ಥಿಂಗ್ ಇಸ್ ಒನ್ ಸೆಟ್ ಆಫ್ ಕ್ವಶನ್. ನೋ ಮಿಲ್ಲರ್ಸ್ ಡಯಾಗ್ರಾಮ್ ಅಂಡ್ ಆಲ್ಸೋ ನೋ ದ ಎಕ್ಸ್ಪ್ಲನೇಷನ್ ಫಾರ್ ಒಪೆರಿನ್ ಅಂಡ್ ಹ್ಯಾಲ್ಡನ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಕಮ್ ಫಾರ್ 5 marks. ಇವಾಗ ಬಸವ ಸರ್ ಬಂದ್ಬಿಟ್ಟು ನಿಮಗೆ 1 minute ಬಸವ ಸರ್ ಇದು ಡೌನ್ಲೋಡ್ ಮಾಡಿಬಿಡ್ತೀನಿ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಯಾಕೆ ಸರ್ ಥ್ಯಾಂಕ್ ಯು? ಟೇಕ್ ದ ಮೈಕ್. ಬೇಗ ಕೊಟ್ರಲ್ಲ ಮೈಕ್ ನ, ಅದಕ್ಕೆ. ಓಕೆ ಸರ್. ಓಕೆ ಸ್ಟೂಡೆಂಟ್ಸ್, ಬನ್ನಿ ಈಗ ರಿಮೈನಿಂಗ್ ಕ್ವಶನ್ಸ್ ಮಾಡೋಣ. ಸ್ಟಾರ್ಟಿಂಗ್ ಆಫ್ ಸ್ಟೂಡೆಂಟ್ಸ್ ನಿಮ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಇಂದ. ದ ಫಸ್ಟ್ ಕ್ವಶನ್ ಇಸ್ ವೆರಿ ಸಿಂಪಲ್. ವಾಟ್ ಇಸ್ ಅ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ ಅಂಡ್ ಹೌ ಡಸ್ ಇಟ್ ಕಾಂಟ್ರಿಬ್ಯೂಟ್ ಟು ದ ರಿಪ್ರೊಡಕ್ಟಿವ್ ಅಶ್ಯೂರೆನ್ಸ್? ಅರ್ಥ ಏನಂತಂದ್ರೆ, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ದ ಶೈ ಫ್ಲವರ್ಸ್. ಆ ಫ್ಲವರ್ಸ್ ಓಪನ್ ಆಗಲ್ಲ. ಯೋಚನೆ ಮಾಡಿ ಸ್ಟೂಡೆಂಟ್ಸ್, ಒಂದು ಫ್ಲವರ್ ಯಾವತ್ತೂ ಕೂಡ ಅಂಡರ್ಗ್ರೌಂಡ್ ಅಲ್ಲಿ ಇದೆ, ಆ ಫ್ಲವರ್ ಓಪನ್ ಆಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ಅಕಸ್ಮಾತ್ ಫ್ಲವರ್ ಓಪನ್ ಆಗಲಿ ಅಂತಂದ್ರೆ ಅದರಲ್ಲಿ ಕಂಟಿನ್ಯೂಸ್ ಏನಾಗ್ತಾ ಇರುತ್ತೆ, ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗ್ತಾ ಇರುತ್ತೆ. ಸೊ ಲೆಟ್ಸ್ ಸೇ ಒಂದು ಫ್ಲವರ್ ಓಪನ್ ಆಗಿಲ್ಲ, ಪಾಲಿನೇಷನ್ ಅದ್ರಲ್ಲಿ ಆಗ್ತಾ ಇದೆ, ಅದರಲ್ಲಿ ಒಳಗಡೆ ಕಂಟಿನ್ಯೂಸ್ ಆಗಿ. ಸೊ ಕಂಟಿನ್ಯೂಸ್ ಪಾಲಿನೇಷನ್ ಆಗ್ತಾ ಇದ್ರೆ ಸೀಡ್ಸ್ ಕೂಡ ಬರ್ತಾನೆ ಇರುತ್ತೆ. ಅದೇ ಕ್ವೆಶನ್ ನೋಡಿ ಸ್ಟೂಡೆಂಟ್ಸ್, ಅದೇ ಕ್ವೆಶನ್. ವಾಟ್ ಇಸ್ ಡೆಫಿನೇಷನ್? ರೀಪ್ರೊಡಕ್ಟಿವ್ ಅಶ್ಯೂರೆನ್ಸ್ ಹಿಂಗ್ ಬರುತ್ತೆ. It guarantees seed production even under the conditions where the pollinators are scarce or environmental factors inhibited the opening of the flower. So ಇಲ್ಲಿ ಎಕ್ಸಾಂಪಲ್ ಕೇಳ್ತಾರೆ ನಿಮಗೆ, ವಯೋಲಾ, ಆಕ್ಸಾಲಿಸ್ ಮತ್ತೆ ಕಾಮಿನೇಲಿಯಾ, 3 ಎಕ್ಸಾಂಪಲ್ ಬರೆದ್ರೆ ಸಾಕು. ಸೊ ಇದೇ ಕ್ವೆಶನ್ ನ ಅವರು ನಿಮಗೆ 3 mark ಕೂಡ ಕೇಳ್ಬೋದು. ವಾಟ್ ಈಸ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ ಅಂದ್ರೆ ಏನಂತ ಕೇಳ್ತಾರೆ.
ಆರ್ ಟೆಲ್ ದ ಎಕ್ಸಾಂಪಲ್ಸ್ ಆಫ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಕೇಳ್ತಾರೆ. ಓಕೆನಾ? ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವೆಶನ್ ನೋಡಿ. The following plants have evolved strategies to prevent self pollination. ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಿದ್ರೆ ಏನಾಗುತ್ತೆ? ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಆಗ್ತಿದ್ರೆ ದಟ್ ಕ್ಯಾನ್ ಕಾಸ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ ಬ್ರೀಡಿಂಗ್ ಡಿಪ್ರೆಷನ್. ಪ್ಲಾಂಟ್ಸ್ ಕೂಡ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಪ್ಲಾಂಟ್ಸ್. ಸೊ ಈ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಹೆಂಗ್ ಸ್ಟಾಪ್ ಮಾಡಬೇಕು? ಸೆಲ್ಫ್ ಪಾಲಿನೇಷನ್ ಸ್ಟಾಪ್ ಮಾಡಬೇಕು. ಈ ಸೆಲ್ಫ್ ಪಾಲಿನೇಷನ್ ಹೆಂಗ್ ಸ್ಟಾಪ್ ಮಾಡಬೇಕು? ಹಿಯರ್ ಆರ್ 1 2 3 4 ಮೆಥಡ್ಸ್ ಟು ಸ್ಟಾಪ್ ಸೆಲ್ಫ್ ಪಾಲಿನೇಷನ್. ಈ ಕ್ವೆಶನ್ ನ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ವಾಟ್ ಇಸ್ ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಕೇಳ್ಬೋದು. ಸೊ ಔಟ್ ಬ್ರೀಡಿಂಗ್ ಡಿವೈಸ್ ಅಂಡ್ ಸ್ಟೆಪ್ಸ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಎರಡೂ ಕೂಡ ಇದೇ ಆನ್ಸರ್ ಬರೀಬೇಕು. ಫಸ್ಟ್ ಆಫ್ ಆಲ್ ಇಸ್ ಡೈಕೋಗೇಮಿ. ಏನ್ ಡೈಕೋಗೇಮಿ ಅಂತಂದ್ರೆ ಇನ್ ಸಮ್ ಫ್ಲವರ್ಸ್ ದ ಮೆಚುರೇಷನ್ ಆಫ್ ಸ್ಟೇಮನ್ ಅಂಡ್ ಕಾರ್ಪಲ್ಸ್ ಅಕರ್ ಅಟ್ ಡಿಫರೆಂಟ್ ಟೈಮ್. ಸ್ಟೇಮನ್ ಇಂದ ಪೋಲಂಗ್ರಿನ್ ಬಂತು, ಸ್ಟೇಮನ್ ಇಂದ ಪೋಲಂಗ್ರಿನ್ಸ್ ಬಂತು. ಪೋಲಂಗ್ರಿನ್ಸ್ ರಿಲೀಸ್ ಆಗಿದ್ರು ಕೂಡ ಸ್ಟಿಗ್ಮಾ ಇಸ್ ನಾಟ್ ರಿಸೆಪ್ಟಿವ್. ಸ್ಟಿಗ್ಮಾ ಇಸ್ ಲೈಕ್ ನಾನು ರೆಡಿ ಇಲ್ಲ ಸ್ಟಿಗ್ಮಾ ರೆಡಿ ಇದೆ, ಪೋಲಂಗ್ರಿನ್ಸ್ ಬರ್ತಾ ಇಲ್ಲ. ಯೋಚನೆ ಮಾಡೋದು ಮದ್ವೆ ಆಗ್ತದೆ. ಆ ಮದ್ವೆದಲ್ಲಿ ಹುಡುಗ ರೆಡಿ ಮದ್ವೆ ಆಗೋದಕ್ಕೆ, ಬಟ್ ಹುಡುಗಿ ರೆಡಿ ಇಲ್ಲ ಹುಡುಗಿ ರೆಡಿ ಇದೆ ಮದ್ವೆ ಆಗೋದಕ್ಕೆ, ಹುಡುಗ ರೆಡಿ ಇಲ್ಲ ಮದ್ವೆ ಆಗೋದಕ್ಕೆ. ಸೊ ಒಬ್ರಿಗೊಬ್ರು ಆಗ್ ಬರ್ತಾ ಇಲ್ಲ, ಮೆಚುರಿಟಿ ಬೇರೆ ಬೇರೆ ಟೈಮ್ ಆಗ್ತಾ ಇದೆ. ನೆಕ್ಸ್ಟ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ದ ಪೋಲನ್ ಫ್ರಮ್ ದ ಸೇಮ್ ಪ್ಲಾಂಟ್ ಇಸ್ ಅನೇಬಲ್ ಟು ಫರ್ಟಿಲೈಸ್ ದ ಓವಲ್ ಡ್ಯೂ ಟು ದ ಜೆನೆಟಿಕ್ ಮೆಕ್ಯಾನಿಸಮ್. ಇದು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಜೆನೆಟಿಕ್ ಮೆಕ್ಯಾನಿಸಮ್. ವಾಟ್ ಇಸ್ ಹೆರ್ಗೋಗ್ಯಾಮಿ? ಸ್ಟೂಡೆಂಟ್ಸ್ ಈ ವರ್ಡ್ಸ್ ನೆನಪಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ, ಸೇಮ್ ಡೆಫಿನೇಷನ್ ಬರೆದ್ರೆ ಸಾಕು. ಇಲ್ಲಿ ಏನಾಗುತ್ತೆ, ಹೆರ್ಗೋಗೆಮಿಯಲ್ಲಿ ಒಂದು ಫ್ಲವರ್ ಪೊಸಿಷನ್ಸು ಬೇರೆ ಬೇರೆ ಆರ್ಗನ್ಸ್ ಇದೆಯಲ್ಲ, ಬೇರೆ ಬೇರೆ ಜಾಗದಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಚಿಪ್ ಎಕ್ಸಾಂಪಲ್ ಕೊಡ್ತೀನಿ. ಇದು ಸ್ಟಿಗ್ಮಾ ಸ್ಟೈಲ್ ಓವರಿ ಈ ತರ ಇದೆ, ಇಲ್ಲಿ ಆಂಥರ್ ಈ ತರ ಇರುತ್ತೆ, ಉದ್ದಕ್ಕೆ ಮೇಲ್ಮೇಲೆ ಇದೆ. ಇಲ್ಲ ಅಂತ ಅಂದ್ರೆ ಈ ತರ ಕೂಡ ಇರ್ಬೋದು. ಇಟ್ ಇಸ್ ಕಾಲ್ಡ್ ಆಸ್ ಹೆಟಿರೋಸ್ಟೈಲಿ ಅಂತ. ಇಟ್ ಇಸ್ ಕಾಲ್ಡ್ ಆಸ್ ಹೆಟಿರೋಸ್ಟೈಲಿ. ಈ ತರ ಇರ್ಬೋದು ಸ್ಟೂಡೆಂಟ್ಸ್, ಹೆಟಿರೋಸ್ಟೈಲಿ. ಓಕೆನಾ? also called as heterostyly students. Last one is unisexual flowers. Produce ಮಾಡಿದ್ರೆ obviously cross pollination ಆಗಲೇಬೇಕು ಅವಾಗ, unisexual flowers. So okay, next question ನೋಡಿ student. next question the structure of pollen grain. Very important question. Diagram ತುಂಬಾ ಇಂಪಾರ್ಟೆಂಟ್ ಇದು. ಈ ಡಯಾಗ್ರಾಮ್ ಜೊತೆಗೆ the structure of microsporangia ಇದೆಯಲ್ಲ, ಅದು the 4 main layers epidermis, endothelium, middle layer tapetum. ಆ 4 ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್, ಆ 4 ಲೇಯರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಆ ಡಯಾಗ್ರಾಮ್ ಈ ಡಯಾಗ್ರಾಮ್ ಎರಡು ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಆಮೇಲೆ ಆ ಡಯಾಗ್ರಾಮ್ ಅಲ್ಲಿ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ದ ಫಂಕ್ಷನ್ ಆಫ್ ಟಪೀಟಮ್. ಏನಪ್ಪಾ ಫಂಕ್ಷನ್ ಆಫ್ ಟಪೀಟಮ್? ಇಟ್ ಹೆಲ್ಪ್ಸ್ ಇನ್ ನರ್ಚರ್, ಪ್ರೊವೈಡಿಂಗ್ ನ್ಯೂಟ್ರಿಷನ್ ಟು ದ ಡೆವಲಪಿಂಗ್ ಪೋಲಂಗ್ರಿನ್ಸ್ ಅಂತ ಬರೀಬೇಕು ನೀವು. ಈಗ ಸ್ಟ್ರಕ್ಚರ್ ಆಫ್ ಪೋಲಂಗ್ರಿನ್ಸ್ ನಿಮ್ಗೆ ಗೊತ್ತು. ಎಕ್ಸೈನ್, ಇಂಟೈನ್, ಜರ್ಮ್ ಪೋರ್ ಎರಡು ತರ ಸೆಲ್ ಇದೆ. ವೆಜಿಟೇಟಿವ್ ಲಾರ್ಜ್ ಸೆಲ್, ಸ್ಮಾಲ್ ಸೆಲ್ ಇಸ್ ಕಾಲ್ಡ್ ಅಸ್ ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಹತ್ರ ಇರ್ರೆಗ್ಯುಲರ್ ನ್ಯೂಕ್ಲಿಯಸ್, ಜನರೇಟಿವ್ ಸೆಲ್ ಹತ್ರ ಸ್ಮಾಲ್ ನ್ಯೂಕ್ಲಿಯಸ್ ಇದೆ. ಓಕೆನಾ? ಬಂದ್ರೆ ಸಾಕು. ಈ ಜನರೇಟಿವ್ ಸೆಲ್ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ, 2 ಮೇಲ್ ಗ್ಯಾಮೆಟ್ ಆಗುತ್ತೆ. ಈ ವೆಜಿಟೇಟಿವ್ ನ್ಯೂಕ್ಲಿಯಸ್ ಏನಿದೆ, ಡೆನ್ಸ್ ಸೈಟೋಪ್ಲಾಸಮ್, ಇರ್ರೆಗ್ಯುಲರ್ ನ್ಯೂಕ್ಲಿಯಸ್, ಆ ಜೊತೆಗೆ ರಿಸರ್ವ್ಡ್ ಫುಡ್ ಮಟೀರಿಯಲ್ ಇದೆ. ಊಟ ತುಂಬಾ ಇದೆ, ಊಟ ಇದ್ರ ಹತ್ರ. ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ನೋಡಿ ಅಷ್ಟೇ. ಆಮೇಲೆ ಈ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ವಾಟ್ ಇಸ್ ಪಾಲಿನೇಷನ್? ಮೆನ್ಷನ್ ಎನಿ 4 ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ಒಂದು ಫ್ಲವರ್ ವಿಂಡ್ ಪಾಲಿನೇಷನ್ ಮಾಡ್ತಾ ಇದ್ರೆ ಅದ್ರಲ್ಲಿ ಏನೇನು ಫೀಚರ್ಸ್ ಇರುತ್ತೆ? ಈಸಿ ಕ್ವೆಶನ್ ಇದು. ಓಕೆನಾ? ಲಾಸ್ಟ್ ಕ್ವೆಶನ್ ಸ್ಟೂಡೆಂಟ್ಸ್, ಈ ಚಾಪ್ಟರ್ ಇಂದ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ಡಬಲ್ ಫರ್ಟಿಲೈಸೇಷನ್. ಡಬಲ್ ಫರ್ಟಿಲೈಸೇಷನ್ ಏನಾಗುತ್ತೆ? ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಲೆಟ್ಸ್ ಸೇ ಇಲ್ಲಿಂದ ಒಂದು ಪೋಲಿಯನ್ ಟ್ಯೂಬ್ ಎಂಟ್ರಿ ಕೊಡ್ತು. ಪೋಲಿಯನ್ ಟ್ಯೂಬ್ ಇಲ್ಲಿ ಎಂಟ್ರಿ ಕೊಡ್ತು. ಪೋಲಿಯನ್ ಟ್ಯೂಬ್ ಎಂಟ್ರಿ ಕೊಟ್ಟಾಗ, ಪೋಲಿಯನ್ ಟ್ಯೂಬ್ ಬರ್ಸ್ಟ್ ಆದಾಗ 2 ಮೇಲ್ ಗ್ಯಾಮೆಟ್ ರಿಲೀಸ್ ಮಾಡುತ್ತಾ? 2 ಮೇಲ್ ಗ್ಯಾಮೆಟ್ ರಿಲೀಸ್ ಮಾಡುತ್ತೆ. ಆ 2 ಮೇಲ್ ಗ್ಯಾಮೆಟ್ಸ್ ಅಲ್ಲಿ ಫಸ್ಟ್ ಮೇಲ್ ಗ್ಯಾಮೆಟ್ ಎಗ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಷನ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಕಾಲ್ಡ್ ಎಸ್ ಸಿನ್ಗ್ಯಾಮಿ. ನೌ ಸೆಕೆಂಡ್ ಮೇಲ್ ಗ್ಯಾಮೆಟ್ ಏನು? This is the second male gamete. Second male gamete will fuse with the 2 polar nuclei. 2 polar nuclei fuse ಆಗ್ಬಿಟ್ಟು it forms something called as central cell. ಈ ಸೆಂಟ್ರಲ್ ಸೆಲ್ ಮತ್ತೆ ಈ ಸೆಕೆಂಡ್ ಮೇಲ್ ಗ್ಯಾಮೆಟ್ ಎರಡು ಕೂಡ ಫ್ಯೂಸ್ ಆದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಕ್ರಿಯೇಟ್ ಆಗುತ್ತೆ, ಇಲ್ಲ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಟ್ರಿಪಲ್ ಫ್ಯೂಷನ್. ಇದು ಏನಿದು? ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ ನಾವು. ಟ್ರಿಪಲ್ ಫ್ಯೂಷನ್ ಯಾಕೆ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ? 3 ನ್ಯೂಕ್ಲಿಯರ್ ಫ್ಯೂಸ್ ಆಗ್ತಾ ಇದೆ ಇಲ್ಲಿ. ಸಿನ್ಗ್ಯಾಮಿ, ಇದು ಡಿಪ್ಲಾಯ್ಡ್, ಟ್ರಿಪ್ಲಾಯ್ಡ್. ಸೊ ಸಿನ್ಗ್ಯಾಮಿ ಪ್ಲಸ್ ಟ್ರಿಪಲ್ ಫ್ಯೂಷನ್ ಎರಡು ಸೇರಿಸಿದ್ರೆ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ. ಸರಿನಾ? ಅದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇತ್ತು ಸ್ಟೂಡೆಂಟ್ಸ್. ಇಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಡಯಾಗ್ರಾಮ್ ನ ನೀವು ಈಸಿಯಾಗಿ ಹೆಂಗ್ ಡ್ರಾ ಮಾಡ್ಬೋದಲ್ಲ, ಅದನ್ನ ನಾನು ಡಯಾಗ್ರಾಮ್ ವಿಡಿಯೋ ತೋರಿಸಿನಿ. ಸೊ ಪ್ಲೀಸ್ ನೀವು ಅಕಸ್ಮಾತ್ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ವಿಡಿಯೋ ನೋಡಲಿಲ್ಲ ಅಂತ ಬೇಗ ಹೋಗಿ ನೋಡಿ. ಆ ವಿಡಿಯೋದಲ್ಲಿ ಈ ಡಯಾಗ್ರಾಮ್ ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ ಅಂತ ತೋರಿಸಿದ್ದೀನಿ, ಅಲ್ಲಿ ಚೆಕ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಇದನ್ನ ಅಲ್ಲಿ.
ಆಮೇಲೆ ಸ್ಟೂಡೆಂಟ್ಸ್ ಸ್ಪರ್ಮ್ಯಾಟೋಜೆನಿಸಿಸ್ ತುಂಬಾ ಇಂಪಾರ್ಟೆಂಟ್. ಈ ಸ್ಪರ್ಮ್ಯಾಟೋಜೆನಿಸಿಸ್ ಕಾನ್ಸೆಪ್ಟ್ ಇಂದ ಎಷ್ಟೊಂದು ಕ್ವಶನ್ಸ್ ಒಳಗಡೆ ಇದೆ, ಒಳಗಡೆ ಎಷ್ಟೊಂದು ಬೇರೆ ಬೇರೆ ಕ್ವಶನ್ಸ್ ಇದೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ದೇ ಕೆನ್ ಆಸ್ಕ್ ಯು ದ ಪ್ಲಾಯ್ಡಿ ಆಫ್ ಸೆಕೆಂಡ್ ಸ್ಪರ್ಮ್ಯಾಟೋಸೈಟ್. ಏನಪ್ಪ ಡಿಪ್ಲಾಯ್ಡ್. ಸೊ ಫಸ್ಟ್ ಏನು ಸ್ಪರ್ಮ್ಯಾಟೋಗೋನಿಯಾ ಆರ್ ಮೇಲ್ ಜರ್ಮ್ ಸೆಲ್, ಮೈಟೋಸಿಸ್ ಎರಡಾಯ್ತು ದೊಡ್ಡದಾಯ್ತು, ಮಿಯೋಸಿಸ್ ಆದ್ಮೇಲೆ ಏನ್ ಬರುತ್ತೆ ಸೆಕೆಂಡ್ ಸ್ಪರ್ಮ್ಯಾಟೋಸೈಟ್ ಆರ್ ದೇ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಅದಾದ್ಮೇಲೆ ಸೆಕೆಂಡ್ ಸ್ಪರ್ಮ್ಯಾಟೋಸೈಟ್ ವಿಲ್ ಅಂಡರ್ಗೋ ಮಿಯೋಸಿಸ್ 2. ಅದಾದ್ಮೇಲೆ 4 ಸ್ಪರ್ಮ್ಯಾಟಿಡ್ಸ್. ಇದೊಂದು 1 ಮಾರ್ಕ್ ಕ್ವೆಶ್ಚನ್ ಕೂಡ ಬರ್ತಿದ್ದು. ಸ್ಪರ್ಮ್ಯಾಟಿಡ್ ಇಂದ ಸ್ಪರ್ಮ್ ಕನ್ವರ್ಟ್ ಆಗೋದು, ಸ್ಪರ್ಮ್ಯಾಟಿಡ್ ಇಂದ ಸ್ಪರ್ಮ್ ಕನ್ವರ್ಟ್ ಆಗೋದನ್ನ ವಿ ಕಾಲ್ ಇಟ್ ಸ್ಪರ್ಮಿಯೋಜೆನೆಸಿಸ್. ಈ ಪ್ರಾಸೆಸ್ ಸ್ಪರ್ಮ್ಯಾಟೋಜೆನೆಸಿಸ್, ಈ ಚಿಕ್ಕ ಪ್ರಾಸೆಸ್ ಸ್ಪರ್ಮಿಯೋಜೆನೆಸಿಸ್. ಅದಾದ್ಮೇಲೆ ಸ್ಪರ್ಮಿಯೇಷನ್ ಅಂದ್ರೆ ಏನು? ಸ್ಪರ್ಮಿಯೇಷನ್ ಇಸ್ ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್. ಸ್ಪರ್ಮಿಯೇಷನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಯ್ತು ಇಲ್ಲಿಗೆ ಇದು. ಓಕೆನಾ ಸ್ಟೂಡೆಂಟ್ಸ್? ಇದು ಬಿಟ್ಟರೆ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಪಾರ್ಚುರೇಷನ್ ವಿತ್ ಹೆಲ್ಪ್ ಆಫ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಈ ತರನೇ ಇದೇ 4 ಪಾಯಿಂಟ್ ಬರಿಬೇಕು ನೀವು. ಫಸ್ಟ್ ಏನ್ ಬರುತ್ತೆ? ಸಿಗ್ನಲ್ ಬರುತ್ತೆ. ಎಲ್ಲಿಂದ ಬಂದ ಸಿಗ್ನಲ್? ಬೇಬಿ ಕೊಡ್ತು ಸಿಗ್ನಲ್, ಪ್ಲಾಸೆಂಟಾ ಕೊಡ್ತು ಸಿಗ್ನಲ್. ಆ ಸಿಗ್ನಲ್ ಸಿಕ್ಕಾದ್ಮೇಲೆ ಏನಾಗುತ್ತೆ? ಕಾಂಟ್ರಾಕ್ಷನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಅಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಆ ಕಾಂಟ್ರಾಕ್ಷನ್ ಆಗಿದ ತಕ್ಷಣನೇ ಏನಾಗುತ್ತೆ? ಮೆಟರ್ನಲ್ ಪಿಟ್ಯುಟರಿಯಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆಗಿದ ತಕ್ಷಣನೇ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಕಾಂಟ್ರಾಕ್ಷನ್ ಜಾಸ್ತಿ ಆಯ್ತು, ಮತ್ತೆ ಆಕ್ಸಿಟೋಸಿನ್ ರಿಲೀಸ್ ಆಯ್ತು. ಅದರ ಆಗ್ತಾ 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 ಯೂಟ್ರಸ್ ಆಗಲತ್ತೆ, ಬೇಬಿ ಆಚೆ ಬರುತ್ತೆ. ಬರೀ ಇದೆ 4 ಪಾಯಿಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಫಂಕ್ಷನಲ್ ಪ್ಲಾಸೆಂಟಾ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಫಂಕ್ಷನಲ್ ಪ್ಲಾಸೆಂಟಾ ಬರಿಬೇಕಿದ್ನ. ಇಲ್ಲಿ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ವೈ ದ ಪ್ಲಾಸೆಂಟಾ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಅ ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್, ಆರ್ ದೇ ಕ್ಯಾನ್ ಆಸ್ಕ್ ಯು ವಾಟ್ ಆರ್ ದ ಹಾರ್ಮೋನ್ಸ್ ರಿಲೀಸ್ಡ್ ಬೈ ದ ಎಂಟೈರ್ ಪ್ಲಾಸೆಂಟಾ. ಅದಕ್ಕೆ ಕೂಡ ಕೇಳ್ತಾರೆ ಸರ್ನಾ. HCG HPL ಅದೆರಡು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ ನಾವು ಸ್ಟೂಡೆಂಟ್ಸ್ ನಾವು ಬರೀ ಲಾಸ್ಟ್ ಚಾಪ್ಟರ್ ಬರೋದಾ ನನ್ನ ಕಡೆಯಿಂದ ಇವತ್ತು. ಹಿಯರ್ ದೇರ್ ಆರ್ ಅ ಫ್ಯೂ 2 ಮಾರ್ಕ್ ಕ್ವೆಶ್ಚನ್ಸ್, 3 ಮಾರ್ಕ್ ಕ್ವೆಶ್ಚನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ಲಿಯೋಟ್ರೋಪಿ ಮತ್ತೆ ಜೊತೆಗೆ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ಡೆಫಿನೇಷನ್ ಆಫ್ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್. ಎರಡನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡು ಬೇರೆ ಬೇರೆ. ಇಲ್ಲಿ ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ಯು ಪ್ಲಿಯೋಟ್ರೋಪಿ ಅಂದ್ರೆ ಏನು? ಪ್ಲಿಯೋಟ್ರೋಪಿ ಇಸ್ ಲೈಕ್ ನಿಮ್ಮ ಮಮ್ಮಿ ತರ. ನಿಮ್ಮ ಮಮ್ಮಿ ನಿಮ್ಮಲ್ಲಿ ಎಲ್ಲ ಕೆಲಸ ಮಾಡ್ತಾರಾ? ನಿಮ್ಗೆ ಊಟ ಮಾಡಿಸೋದು, ನಿಮ್ಗೆ ಒಡೆಯೋದು, ನಿಮ್ಗೆ ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾರೆ. ಸೊ ನಿಮ್ಮ ಮಮ್ಮಿ ತರ ಇಲ್ಲೂ ಕೂಡ ಒಂದೇ ಜೀನ್ ಇದೆ. ಆ 1 ಜೀನ್ ಎಲ್ಲಾ ಕೆಲಸ ಮಾಡುತ್ತೆ. ಸೊ 1 ಜೀನ್ ಮಲ್ಟಿಪಲ್ ವರ್ಕ್. ಈಗ ಪಾಲಿಜೆನೆಟಿಕ್ ನೋಡಿ, ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಅಲ್ಲಿ ಪಾಲಿ ಅಂದ್ರೆ ಏನು? ದ ಮೀನಿಂಗ್ ಆಫ್ ಪಾಲಿ ಇಸ್ ಮೆನಿ. ಸೊ ಮೆನಿ ಜೀನ್ಸ್ ಇನ್ಫ್ಲೂಯೆನ್ಸ್ ಅ ರಿಯಾಕ್ಷನ್ ಅಷ್ಟೇ. ಆಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ನಾವು ದಿಸ್ ಇಸ್ ದ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಎಕ್ಸಾಮ್ ಅಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕ್ವಶನ್ ಬಂದ್ರೆ ಈ ತರನೇ ಬರಿಬೇಕು. ಡೆಫಿನೇಷನ್: ಪೇರೆಂಟ್ಸ್, ಗ್ಯಾಮೆಟ್ಸ್, F1, ಸೆಲ್ಫಿಂಗ್ ಆಫ್ F1, F2 ಜನರೇಷನ್, ಫಿನೋಟೈಪ್, ಜಿನೋಟೈಪ್. ಏನಪ್ಪಾ ಇಲ್ಲಿ 1:2:1, 1:2:1. 1 ರೆಡ್, 2 ಪಿಂಕ್, 1 ವೈಟ್. 1:2:1. ಇಲ್ಲಿ ನೀವು ದಿಸ್ F1 is going to be what? This F1 is going to be pink in color because of incomplete dominance in the. Okay, now students, now next they can ask you what is male and female heterogamety. What is the meaning of heterogamety ಅಂದ್ರೆ ಏನು? ಹೆಟಿರೋಗ್ಯಾಮಿಟಿ ಅಂತಂದ್ರೆ, ಹೆಟಿರೋ ಅಂದ್ರೆ ಡಿಫರೆಂಟ್, ಗ್ಯಾಮಿಟಿ ಅಂದ್ರೆ ಗ್ಯಾಮೆಟ್ಸ್. ಸೊ ಮೇಲ್ ಅಲ್ಲಿ 2 ಬೇರೆ ಬೇರೆ ಗ್ಯಾಮೆಟ್ ಇರುತ್ತೆ. ಎಕ್ಸಾಂಪಲ್ ಏನು? ಹ್ಯೂಮನ್ಸ್ ಅಲ್ಲಿ ವಿ ಹ್ಯಾವ್ X ಕ್ರೋಮೋಸೋಮ್, Y ಕ್ರೋಮೋಸೋಮ್. ಬೇರೆ ಬೇರೆ ಗ್ಯಾಮೆಟ್ಸ್ ಬಂತು. ಸೊ ಆ ತರನೇ ಎಕ್ಸಾಂಪಲ್ಸ್ ನೋಡಿ. XXXO in the case of your grasshopper. ಇಲ್ಲಿ ಫೀಮೇಲ್ ಹೆಟರೋಗ್ಯಾಮಿಟಿ ಕ್ವಶನ್ಸ್ ತುಂಬಾ ಬರುತ್ತೆ. They can generally ask you what are the examples of female heterogamity? Bird. ZWZZ ಅಂತ ಬರ್ಡ್ ಬರುತ್ತೆ. ಇಲ್ಲ ಅಂದ್ರೆ ಬಟರ್ಫ್ಲೈ ಇಲ್ಲ ಮಾತ್, Z ಬರುತ್ತೆ. ಅದು ಬಿಟ್ಟರೆ ಸ್ಟೂಡೆಂಟ್ಸ್, there is sex determination also in the case of honey bee. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಡಿಕ್ಟೋ ಇದನ್ನೇ ಬರೀರಿ. ಇದಕ್ಕಿಂತ ನೀವು ಆ ಕಡೆ ಏನು ಬರೆಯಬೇಕಾಗಿಲ್ಲ. ನೋಡಿ, ಮೇಲ್, ಫೀಮೇಲ್, ಮೈಟೋಸಿಸ್, ಮಿಯೋಸಿಸ್, ಗ್ಯಾಮೆಟ್. ನೆನಪಿರ್ಲಿ, ಇಲ್ಲಿ ಮೈಟೋಸಿಸ್, ಇಲ್ಲಿ ಮಿಯೋಸಿಸ್. ಫರ್ಟಿಲೈಸೇಷನ್ ಆದಾಗ ಇಟ್ ವಿಲ್ ಆಲ್ವೇಸ್ ರಿಸಲ್ಟ್ ಇನ್ ಅ ಫೀಮೇಲ್. ಅದಾದ್ಮೇಲೆ ಕ್ವೀನ್ ಆಗಿ ವರ್ಕರ್ ಆಗ್ಬೋದು. ವಿತ್ ದ ಹೆಲ್ಪ್ ಆಫ್ ಪಾರ್ಥಿನೋಜೆನೆಸಿಸ್ ಈ ತರ ಒಂದು ಮೇಲ್ ಬರ್ಬೋದು. ಈ ತರ ಬರೆದ್ರೆ ಸಾಕು ಸ್ಟೂಡೆಂಟ್ಸ್. ಓಕೆನಾ? ನಾವು ದಿಸ್ ಇಸ್ ಯುವರ್ ಎಂಟೈರ್ ಡೈಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಕೂಡ ಈ ತರನೇ ಫಾಲೋ ಮಾಡ್ಬೇಕು ನೀವು. ಪೇರೆಂಟ್ಸ್, ಗ್ಯಾಮೇಟ್ಸ್, F1, ಸೆಲ್ಫಿಂಗ್ ಆಫ್ F1. ಇಲ್ಲಿ ನಿಮ್ದು ಫಿನೋಟಿಪಿಕ್ ರೇಷಿಯೋ ಏನು? ನಿಮ್ದು 9:3:3:1 ಬಂತು ಫಿನೋಟಿಪಿಕ್ ರೇಷಿಯೋ. ಜಿನೋಟಿಪಿಕ್ ರೇಷಿಯೋ ಏನು? 1:2:1, 2:4:2, 1:2:1. ಬರೀ ಅದನ್ನ. ಬಟ್ ಜಿನೋಟಿಪಿಕ್ ರೇಷಿಯೋ ಜನರಲ್ಲಿ ಕೇಳಕ್ ಹೋಗಲ್ಲ ಇದನ್ನ. ಸೊ ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್. ಅದು ಬಿಟ್ರೆ ಲಾಸ್ಟ್ ಅಲ್ಲಿ ಈ ಕ್ವೆಶ್ಚನ್ ಜೊತೆಗೆ ನಿಮ್ಗೆ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್.
ಈ ಥರ ಬರೀರಿ. ಸೊ ಈ ಎಲ್ಲ 31 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದ್ರೆ ದಿಸ್ ಸಪೋರ್ಟ್ ಮೀನ್ಸ್ ಅ ಲಾಟ್. ಯಾಕಂದ್ರೆ ನಾವು ಇಷ್ಟು ಕಷ್ಟಪಡ್ತಿದ್ದೀವಿ, ನಿಮ್ಮ ಕಡೆಯಿಂದ ಕೂಡ ಡಬಲ್ ಎಫರ್ಟ್ ಬರಬೇಕಲ್ಲ, ಬರುತ್ತೆ ನಂಗೆ ಗೊತ್ತು ಸ್ಟೂಡೆಂಟ್ಸ್. ಸೊ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಎಲ್ಲ ನೋಟ್ಸು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅದ್ರ ಜೊತೆಗೆ ಈ ನೋಟ್ಸ್ ನಾವು ಟೆಲಿಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಟ್ ಈಸ್ ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಮಿಡ್ ಸೆಮ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್.